ಇವತ್ತಿನ ನಮ್ಮ ಕತೆ ಒಂದು ತೆಗೆದರೆ ಇನ್ನೊಂದು. ಒಂದೂರಿನಲ್ಲಿ ಸೋಮು ಎಂಬ ರೈತನಿದ್ದ. ಅವನಿಗೆ ಮೋಹನ ಎಂಬ ಒಬ್ಬ ಮಗನಿದ್ದ. ಅವನ ಹೆಂಡತಿ ಎರಡನೇ ಮಗನಿಗೆ ಜನ್ಮ ನೀಡಿ ಏನೋ ಕಾಯಿಲೆಯಿಂದ ತೀರಿಕೊಂಡಳು. ತಬ್ಬಲಿ ಮಗು ಲೋಹಿತನನ್ನು ರೈತ ಮಮತೆಯಿಂದ ಬೆಳೆಸಿದ. ಆದರೆ ಹಿರಿಯ ಮಗ ಮೋಹನನಿಗೆ ತಮ್ಮನನ್ನು ಕಂಡರೆ ಆಗದು. ಅವನು ಹುಟ್ಟಿದ ಕೂಡಲೇ ತಾಯಿಯನ್ನು ಕೊಂದವನೆಂದು ಹಳಿಯುತ್ತಿದ್ದ. ಸಮಯ ಸಿಕ್ಕಾಗ ತಮ್ಮನಿಗೆ ಹೊಡೆದು ಹಿಂಸೆ ಕೊಡುತ್ತಿದ್ದ. ದೊಡ್ಡವನಾದ ಮೇಲೂ ಲೋಹಿತ ಅಣ್ಣನ ಹಿಂಸೆಯನ್ನು ಸಹಿಸಿಕೊಳ್ಳುತ್ತಿದ್ದ. ಲೋಹಿತ ತಂದೆಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವನ ಹೊಲದ ಕೆಲಸ ಕಾರ್ಯಗಳಲ್ಲಿ ನೆರವಾಗುತ್ತಿದ್ದ. ತಂದೆ ಗಳಿಸಿಟ್ಟಿದ್ದನ್ನೇ ಖರ್ಚು ಮಾಡುತ್ತಿದ್ದ ಮೋಹನ ಒಂದು ಸಲವೂ ಹೊಲಕ್ಕೆ ಹೋಗಿ ತಂದೆಗೆ ನೆರವಾದವನಲ್ಲ. ಹೀಗಿರುವಾಗ ಸೋಮನಿಗೆ ಕೊನೆಗಾಲ ಸನ್ನಿಹಿತವಾಯಿತು. ತಾನು ಸತ್ತ ಬಳಿಕ ಹಿರಿಯ ಮಗ ಕಿರಿಯವನಿಗೆ ಒಂದಿಷ್ಟು ದಯೆ ತೋರದೆ ಮನೆಯಿಂದ ಹೊರಗೆ ಹಾಕಬಹುದು ಎಂಬುದು ಅವನಿಗೆ ಗೊತ್ತಿತ್ತು. ಹೀಗಾಗಿ ಮೋಹನನನ್ನು ಸನಿಹಕ್ಕೆ ಕರೆದ. ಮಕ್ಕಳಿಬ್ಬರು ನನಗೆ 2 ಕಣ್ಣುಗಳಿದ್ದಂತೆ. ಆದರೂ ನನ್ನ ಸಾವಿನ ದುಃಖ ಆರುವ ಮೊದಲೇ ನೀನು ಅವನನ್ನು ಮನೆಯಿಂದ ಹೊರಗೆ ಹಾಕಬಹುದೆಂದು ನನಗೆ ಗೊತ್ತಿದೆ. ನಾನು ಗಳಿಸಿಟ್ಟ ಆಸ್ತಿಯಲ್ಲಿ ಅವನಿಗೆ ಸಮಪಾಲು ಕೊಡಲಾರೆ ಎಂಬುದೂ ತಿಳಿದಿದೆ. ಆದರೆ ಹೀಗೆ ಮಾಡುವಾಗ ಈ ಮನೆಯಲ್ಲಿ ನಿನಗೆ ಬೇಡ ಎಂದು ತಿರಸ್ಕರಿಸಿದ ಒಂದಾದರೂ ವಸ್ತುವನ್ನು ತಮ್ಮನಿಗೆ ಕೊಡುತ್ತೇನೆ ಎಂದು ನನಗೆ ಮಾತು ಕೊಡು ಎಂದು ಕೇಳಿದ. ಮೋಹನ ಹಾಗೆ ಮಾಡುವುದಾಗಿ ಅಪ್ಪನಿಗೆ ಭಾಷೆ ಕೊಟ್ಟ. ಬಳಿಕ ಸೋಮು ಕೊನೆಯುಸಿರೆಳೆದ. ಅಪ್ಪ ಏನು ಹೇಳಿದ್ದಾರೆಂದು ಕೇಳಿಸಿಕೊಂಡೇ ತಾನೆ? ನನಗೆ ಬೇಡವೆಂದು ತಿರಸ್ಕರಿಸಿದ ಒಂದು ವಸ್ತುವನ್ನು ನಿನಗೆ ಕೊಟ್ಟು ಕಳುಹಿಸಬೇಕು ಎಂದಿದ್ದಾರೆ. ಅದು ಅಂಗಳದ ಮೂಲೆಯಲ್ಲಿರುವ ಆ ನುಜ್ಜುಗುಜ್ಜಾದ ಹಂಡೆ. ಅದು ನನಗೆ ಉಪಯೋಗವಿಲ್ಲ. ಅದನ್ನು ತೆಗೆದುಕೊಂಡು ಮನೆಗೆ ಬೆನ್ನು ಹಾಕಿ ಹೋಗಿಬಿಡು. ಈ ಕಡೆ ತಲೆ ಹಾಕಿ ಮಲಗಬೇಡ ಎಂದು ಹಳೆಯ ಹಂಡೆಯನ್ನು ಅವನಿಗೆ ಕೊಟ್ಟ. ಆ ಹಳೆಯ ಹಂಡೆಯನ್ನು ತೆಗೆದುಕೊಂಡು ಲೋಹಿತ ಹೊರಟ. ತನ್ನ ದುರಾದೃಷ್ಟಕ್ಕಾಗಿ ಅವನು ದುಃಖಿಸಲಿಲ್ಲ. ಕಾಡಿನಿಂದ ಮರ, ಕಂಬ, ಹಸಿರೆಲೆಗಳನ್ನು ತಂದು ಒಂದು ಮನೆ ಕಟ್ಟಿದ. ಮನೆಯೊಳಗೆ ಹೋಗಿ ಕೈಯಲ್ಲಿದ್ದ ಕುಡುಗೋಲನ್ನು ಹಂಡೆಯೊಳಗೆ ಹಾಕಿದ. ಎಂಬ ಮಾತು ಕೇಳಿಸಿತು. ಯಾರು ಮಾತನಾಡುತ್ತಿದ್ದಾರೆಂದು ನೋಡಲು ಒಳಗೆ ಇಣುಕಿದರೆ 2 ಕುಡುಗೋಲುಗಳು ಕಾಣಿಸಿದವು. ಅಚ್ಚರಿಯಿಂದ ಒಂದನ್ನು ತೆಗೆದ. ಇನ್ನೊಂದು ಒಳಗೆ ಕಾಣಿಸಿತು. ಆಗ ಅವನಿಗೆ ಒಂದು ಸತ್ಯ ಗೊತ್ತಾಯಿತು. ಪಾತ್ರೆಯೊಳಗೆ ಯಾವುದೇ ವಸ್ತುವನ್ನು ಹಾಕಿದರೂ ಅದು 2 ಮಹಿಮೆ ಪಡೆದಿದೆ ಎಂದು. ನಂತರ ಅವನು ತಡ ಮಾಡಲಿಲ್ಲ. ಕೆಲಸ ಮಾಡಿ ಸಿಕ್ಕಿದ ಒಂದು ನಾಣ್ಯವನ್ನು ಅದರಲ್ಲಿ ಹಾಕಿದ. ಅದು 2 ಆಯಿತು. ಒಂದೊಂದಾಗಿ ನಾಣ್ಯವನ್ನು ತೆಗೆಯುತ್ತಾ ಕುಳಿತ. ಸಾಯಂಕಾಲದ ಹೊತ್ತಿಗೆ ನಾಣ್ಯಗಳ ರಾಶಿಯೇ ಮನೆ ತುಂಬ ಕಾಣಿಸಿತು. ಅದರಿಂದ ಹೊಲ ಗದ್ದೆಗಳನ್ನು ಖರೀದಿಸಿದ. ಹೊಸ ಮನೆಯನ್ನು ಕಟ್ಟಿಸಿದ. ಹೆಂಡತಿ ಮಗನೊಂದಿಗೆ ಸುಖವಾಗಿದ್ದ. ಮೋಹನ ಅದೇ ಊರಿನ ಹುಡುಗಿಯನ್ನು ಮದುವೆಯಾಗಿದ್ದ. ಅವನ ಹೆಂಡತಿಯ ತಾಯಿಗೆ ಲೋಹಿತ ಸಿರಿವಂತನಾದ ವಿಷಯ ತಿಳಿಯಿತು. ಅಳಿಯನ ಬಳಿ ಬಂದು, ಮೂಢ, ಅವಿವೇಕಿ, ಯಾವುದಕ್ಕೂ ಆಗದ ವಸ್ತುವನ್ನು ತಮ್ಮನಿಗೆ ಕೊಡುವಂದರೆ ಹೀಗ ಮಾಡುವುದು ಎಂದು ಮುದುಕಿ ಅತ್ತೆ ತಲೆ ಚಚ್ಚಿಕೊಂಡು ಹಂಡೆಯ ಮಹಿಮೆಯನ್ನು ವರ್ಣಿಸಿದಳು. ನೀನು ನಿನ್ನ ಎಲ್ಲ ಆಸ್ತಿಯನ್ನು ತಮ್ಮನಿಗೆ ಕೊಟ್ಟರೂ ಪರವಾಗಿಲ್ಲ. ಆ ಹಂಡೆಯನ್ನು ನೀನೇ ಇರಿಸಿಕೊಳ್ಳಬೇಕು. ತಪ್ಪಿದರೆ ನನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ತಾಕೀತು ಮಾಡಿದಳು. ಮೋಹನ ತಮ್ಮನ ಬಳಿ ಹೋಗಿ ತನ್ನಲ್ಲಿರುವ ಸಮಸ್ತ ಆಸ್ತಿಯನ್ನು ಅವನಿಗೆ ಕೊಟ್ಟು ಹಂಡೆಯೊಂದಿಗೆ ಮನೆಗೆ ಬಂದ. ಅದನ್ನು ಕೆಳಗಿಳಿಸಿದ ಕೂಡಲೇ 1-2 ಪಡೆಯುವ ಆತುರದಲ್ಲಿ ಮುದುಕಿ ಹಂಡೆಯೊಳಗೆ ಎಷ್ಟು ಜಾಗವಿದೆ ಎಂದು ನೋಡಲು ಒಳಗೆ ಬಾಗಿದಳು. ಆಗ ಅನಾಮತ್ತಾಗಿ ತಲೆ ಕೆಳಗಾಗಿ ಒಳಗೆ ಬಿದ್ದಳು. ಅಯ್ಯೋ, ನನ್ನನ್ನು ಮೇಲಕ್ಕೆತ್ತಿ, ಉಸಿರು ಕಟ್ಟುತ್ತಿದೆ ಎಂದು ಕೂಗಿಕೊಂಡಳು. ಮೋಹನ ಮತ್ತು ಅವನ ಹೆಂಡತಿ ತುಂಬಾ ತೂಕವಾಗಿದ್ದ ಮುದುಕಿಯ ಕಾಲುಗಳನ್ನು ಹಿಡಿದು ಬಹು ಪ್ರಯಾಸದಿಂದ ಹೊರಗೆ ತೆಗೆದರು.
ಆಗ ಒಳಗಿಂದ ಉಸಿರು ಕಟ್ಟುತ್ತಿದೆ, ಕಾಪಾಡಿ ಎಂದು ಅವಳ ಕೂಗು ಕೇಳಿಸಿತು. ಅದೇ ಅವಸ್ಥೆಯಲ್ಲಿ ಇನ್ನೊಬ್ಬಳು ಮುದುಕಿ ಕಾಣಿಸಿದಳು. ಅವಳನ್ನು ಕಷ್ಟಪಟ್ಟು ಹೊರತೆಗೆದರು. ಮತ್ತೆ ಇನ್ನೊಬ್ಬಳು ಮುದುಕಿ ಕೂಗಿದಳು. ಹೀಗೆ ಸಂಜೆಯಾಗುವವರೆಗೆ ಇಡೀ ಮನೆಯಲ್ಲಿ ಮುದುಕಿಯರೇ ತುಂಬಿ ಹೋದರು. ಒಳಗೆ ಇನ್ನೊಬ್ಬಳು ಮುದುಕಿ ಕೂಗುತ್ತಿರುವುದನ್ನು ಕಂಡು ಮೋಹನನಿಗೆ ಮತಿಗೆಟ್ಟು ತಲೆಯ ಮೇಲೆ ಕೈ ಹೊತ್ತು ಕುಳಿತ. ನೋಡಿದ್ರ ಮಕ್ಕಳೇ, ಒಂದು ತೆಗೆದರೆ ಇನ್ನೊಂದು ಬರುವ ಕತೆ. ಇನ್ನು ಇಂತಹ ಹಲವಾರು ಕತೆಗಳನ್ನ ನೋಡಬೇಕು, ಕೇಳಬೇಕು ಅಂದ್ರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.